ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ದಿನಾಂಕ 4/10/2025 ಅಂದರೆ ಹಿಂದೆ ಪ್ರಕಟ ಆಗಿರ್ತಕ್ಕಂಥ ಒಂದು ಅಧಿಸೂಚನೆ ನಿಮಗೆಲ್ಲ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿನ್ನೆ ಅಷ್ಟೇ ನಾವು ಯಾವುದೇ ನೇಮಕಾತಿಗಳು ಆಗ್ತಾ ಇಲ್ಲ, ಎಲ್ಲವೂ ಕೂಡ 2026ರಲ್ಲಿ ನೇಮಕಾತಿ ಆಗ್ತವೆ ಅಂತಕ್ಕಂಥ ತಮ್ಮೆಲ್ಲ ನೆಗೆಟಿವ್ ಥಾಟ್ಗೆ ಸಂಬಂಧಪಟ್ಟಂತೆ ನಾವು ಪಾಸಿಟಿವ್ ಆಗಿ ಮೋಟಿವೇಶನ್ ಸೆಷನನ್ನು ತೆಗೆದುಕೊಂಡಿದ್ವಿ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿರುತ್ತೆ ಪಾಸಿಟಿವ್ ಥಾಟ್ನ ಯೋಚನೆ. ಹಾಗಾಗಿ ಯಾವತ್ತೂ ತಾವು ತಾಳ್ಮೆಯನ್ನು ಮೀರಬಾರ್ದು. ತಾಳ್ಮೆ ಮನುಷ್ಯನಿಗೆ ಅತಿ ಮುಖ್ಯ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆ ಅಂದ ಹಾಗೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಇಂದಷ್ಟೇ ನೇಮಕಾತಿ ಅಧಿಸೂಚನೆ ಪ್ರಕಟ ಆಗಿದೆ. ಇದು ಒಳ ಮೀಸಲಾತಿಯ ನಂತರ ಪ್ರಕಟ ಆಗಿರತಕ್ಕಂತಹ ಮೊದಲ ಫ್ರೆಶ್ ಅಧಿಸೂಚನೆ ಇದಾಗಿರುತ್ತೆ ಸ್ನೇಹಿತರೆ. ತಾವೆಲ್ಲ ತುಂಬ ಕಾತರದಿಂದ ಕಾಯ್ತಾ ಇದ್ರಿ, ಉದ್ಯೋಗಕ್ಕೋಸ್ಕರ ಯಾವುದೇ ಅಧಿಸೂಚನೆಗಳು ಆಗ್ತಾ ಇಲ್ಲ ಅಂತ ಹೇಳಿ. ತಮಗೆ ಇದು ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾರೆಲ್ಲ ನಮ್ಮ ಚಾನಲ್ಗೆ ಮೊದಲನೇದಾಗಿ ತಾವು ಭೇಟಿ ಕೊಟ್ಟಿದ್ರೆ ದಯಮಾಡಿ ತಾವು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ಹೊಸ ನೋಟಿಫಿಕೇಶನ್ ತಮಗೆ ತಲುಪುತ್ತವೆ. ಹಾಗೆಯೇ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿದರೆ ತಮಗೆ ಈ ಅಧಿಸೂಚನೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ತಮಗೆ ದೊರೆಯುತ್ತೆ ಸ್ನೇಹಿತರೆ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ವಿವರವನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಒಂದು ನೇಮಕಾತಿ ಅಧಿಸೂಚನೆಯನ್ನು ಇಂದು ಪ್ರಕಟ ಮಾಡಿದೆ. ಇದರಲ್ಲಿ 5 ವಿವಿಧ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ. ಮೊದಲನೇದಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಎರಡನೇದು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, ಹಾಗೆಯೇ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಹಾಗೆಯೇ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ. ಒಟ್ಟು 5 ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟಂತಹ ಒಂದು ಬೃಹತ್ ನೇಮಕಾತಿ ಅಧಿಸೂಚನೆ ಇದಾಗಿರುತ್ತೆ ಸ್ನೇಹಿತರೆ. ಮೊದಲನೇದಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿ ಇರತಕ್ಕಂತಹ ಪ್ರಥಮ ದರ್ಜೆ ಸಹಾಯಕರು, ಕೋರ್ಟ್ ಕ್ಲರ್ಕ್, ರೆವಿನ್ಯೂ ಇನ್ಸ್ಪೆಕ್ಟರ್ನ 1 ಹುದ್ದೆ, ಹಾಗೆಯೇ ದ್ವಿತೀಯ ದರ್ಜೆ ಸಹಾಯಕರ ಒಟ್ಟು 6 ಹುದ್ದೆಗಳು, ಒಟ್ಟು 7 ಹುದ್ದೆಗಳನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕರೆಯಲಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ನಲ್ಲಿ ಖಾಲಿ ಇರತಕ್ಕಂತಹ ಒಟ್ಟು 21 ಹುದ್ದೆಗಳು, ಕಲ್ಯಾಣ ಕರ್ನಾಟಕದ 21 ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದರಲ್ಲಿ ವಿಶೇಷವಾಗಿ ಗ್ರೂಪ್ ಬಿ ಹುದ್ದೆಯಾಗಿರ್ತಕ್ಕಂತಹ ಮಾರುಕಟ್ಟೆ ಅಧಿಕಾರಿ ಹುದ್ದೆ ಇರುತ್ತೆ, ಇವು 2 ಇರ್ತವೆ. ಕಿರಿಯ ಮಾರುಕಟ್ಟೆ ಅಧಿಕಾರಿ ಹುದ್ದೆ ಇರುತ್ತೆ, ಹಾಗೆ ಕಿರಿಯ ಮಾರಾಟ ಪ್ರತಿನಿಧಿ, ಅಸಿಸ್ಟೆಂಟ್ ಆಪರೇಟರ್, ಈ ಥರ ವಿವಿಧ 21 ಹುದ್ದೆಗಳನ್ನು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ನಲ್ಲಿ ಕರೆಯಲಾಗಿದೆ ಅರ್ಜಿಗಳನ್ನು. ಹಾಗೆ ಮುಂದುವರಿತಾ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಇಲ್ಲಿ ಖಾಲಿ ಇರತಕ್ಕಂತಹ ಒಟ್ಟು 4 ಹುದ್ದೆಗಳು, ಅಂದರೆ ಜೂನಿಯರ್ ಪ್ರೋಗ್ರಾಮರ್, ಇದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ, ಸಹಾಯಕ ಗ್ರೂಪ್ ಸಿ, ಹಾಗೆಯೇ ಕಿರಿಯ ಸಹಾಯಕ ಗ್ರೂಪ್ ಸಿ, ಒಟ್ಟು 4 ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿರುತ್ತೆ. ಮುಂದುವರಿತಾ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರತಕ್ಕಂತಹ ಒಟ್ಟು 253, ಇದು ಅತಿ ದೊಡ್ಡ ನೇಮಕಾತಿ ಅಂತ ಹೇಳ್ಬೋದು ಸ್ನೇಹಿತರೆ. ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರತಕ್ಕಂತಹ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಒಟ್ಟು 253, ಅಂದರೆ ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ. ಹಾಗೆಯೇ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಒಟ್ಟು 43 ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅದರಲ್ಲಿ ಪ್ರಥಮ ದರ್ಜೆ ಸಹಾಯಕರು FDA, ಹಾಗೆಯೇ ದ್ವಿತೀಯ ದರ್ಜೆ ಸಹಾಯಕರು SDA, ಒಟ್ಟು 43 ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ ಸ್ನೇಹಿತರೆ. ಯಾವ್ಯಾವ ಹುದ್ದೆಗೆ ಯಾವ ಥರ ಶೈಕ್ಷಣಿಕ ವಿದ್ಯಾರ್ಹತೆ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪ್ರಥಮ ದರ್ಜೆ ಸಹಾಯಕರು ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರ್ ಸಹಾಯಕ ಮತ್ತು ಪ್ರಥಮ ದರ್ಜೆ ಸಹಾಯಕ, ಈ ಹುದ್ದೆಗಳಿಗೆ ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟ ಯಾವುದೇ ವಿಶ್ವವಿದ್ಯಾಲಯದಿಂದ ಪಡೆದ ಪದವಿ ಇದಕ್ಕೆ ಅರ್ಹತೆಯಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ದ್ವಿತೀಯ ದರ್ಜೆ ಮತ್ತು ಕಿರಿಯ ಸಹಾಯಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ದ್ವಿತೀಯ PUC ವ್ಯಾಸಂಗವನ್ನು ಮಾಡಿರ್ತಕ್ಕಂತಹ ಅಭ್ಯರ್ಥಿಗಳು ಅರ್ಹರಾಗಿರ್ತಾರೆ, ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಸಹ ಹೊಂದಿದವರು ಅರ್ಹರಾಗಿರ್ತಾರೆ. ತತ್ಸಮಾನ ಅಂತ ಹೇಳಿದರೆ CBSE ಮತ್ತು ICSE ಮಂಡಳಿಯ ನಡೆಸುವ ಕ್ಲಾಸ್ 12 ಪರೀಕ್ಷೆ, ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ, ಹಾಗೆಯೇ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್, ಅಂದರೆ ಓಪನ್ ಸ್ಕೂಲ್ ಮೂಲಕ ತಾವು ಪಡೆದಿರ್ತಕ್ಕಂಥ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅಥವಾ HSC, 3 ವರ್ಷಗಳ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಕೋರ್ಸ್, ಇದನ್ನು ಯಾವುದಾದ್ರೂ ಮಾಡಿದರೂ ಕೂಡ ತಾವು ಈ ಒಂದು ದ್ವಿತೀಯ ದರ್ಜೆ ಮತ್ತು ಕಿರಿಯ ಸಹಾಯಕ ಹುದ್ದೆಗಳಿಗೆ ಅರ್ಜಿಗಳನ್ನು ಹಾಕಬಹುದು.
ಹಾಗೆಯೇ ನಿರ್ವಾಹಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ PUC ಆರ್ಟ್ಸ್, ಕಾಮರ್ಸ್ ಮತ್ತು ಸೈನ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ 10+2 ICSE ಮತ್ತು CBSEಯನ್ನು ಉತ್ತೀರ್ಣ ಆಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿ ಎಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷಗಳ ಡಿಪ್ಲೊಮಾ ಮತ್ತು ಮಾನ್ಯತೆ ಹೊಂದಿರತಕ್ಕಂಥ ಮೋಟಾರ್ ವಾಹನ ಕಂಡಕ್ಟರ್ ಪರವಾನಗಿ ಮತ್ತು ಬ್ಯಾಡ್ಜನ್ನು ಹೊಂದಿರುವುದು ಕಡ್ಡಾಯ. ಹಾಗೆಯೇ ನಿಗದಿಪಡಿಸಿರುವ ಭೌತಿಕ ಮಾನದಂಡದಂತೆ ಪುರುಷರು ಕನಿಷ್ಠ 160 ಸೆಂಟಿಮೀಟರ್ ಎತ್ತರ, ಮಹಿಳೆಯರು ಕನಿಷ್ಠ 150 ಸೆಂಟಿಮೀಟರ್ ಎತ್ತರ ಇರುವುದು ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಸಹಾಯಕ ಲೆಕ್ಕಿಗ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಾನೂನಿನ ಮೂಲಕ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದಿಂದ ವಾಣಿಜ್ಯದಲ್ಲಿ 3 ವರ್ಷಗಳ ಬ್ಯಾಚುಲರ್ ಪದವಿ ಅಂದರೆ BCom ಅಥವಾ BBA ಅನ್ನು ಪಡೆದಿರುವುದು ತಾವು ಕಡ್ಡಾಯ ಆಗಿರುತ್ತೆ. 3 ವರ್ಷದ ಕೋರ್ಸ್. ಅದರ ಜೊತೆಗೆ ಕಂಪ್ಯೂಟರ್ ಜ್ಞಾನ ಅವಶ್ಯಕವಾಗಿರುತ್ತೆ. ಯಾವುದಕ್ಕೆ? ಸಹಾಯಕ ಲೆಕ್ಕಿಗ ಹುದ್ದೆಗೆ. ಹಾಗೆಯೇ ಅಧಿಕಾರಿ ಅಂದರೆ ಮಾರುಕಟ್ಟೆ ಅಧಿಕಾರಿಗೆ ಸಂಬಂಧಪಟ್ಟಂತೆ MBA ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ 5 ವರ್ಷಗಳ ರಿಲೆವೆಂಟ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅಥವಾ 3 ವರ್ಷಗಳ ಜೂನಿಯರ್ ಆಫೀಸರ್ ಆಗಿ ಕೆಲಸ ನಿರ್ವಹಿಸಿರಬೇಕು ಸ್ನೇಹಿತರೆ. ಹಾಗೆಯೇ ಕಿರಿಯ ಅಧಿಕಾರಿ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಎನಿ ಡಿಗ್ರಿ ವಿತ್ PG ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಥವಾ MBA ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಬಹುದು. ಹಾಗೆಯೇ ಮಾರಾಟ ಪ್ರತಿನಿಧಿ ಮತ್ತು ಕಿರಿಯ ಮಾರಾಟ ಪ್ರತಿನಿಧಿ ಹುದ್ದೆಗಳಿಗೆ ಎರಡಕ್ಕೂ ಕೂಡ ಎನಿ ಡಿಗ್ರಿ ಕ್ವಾಲಿಫಿಕೇಷನ್ ಇರುತ್ತೆ. ಯಾವುದೇ ತಾವು ಪದವಿಯನ್ನು ಪಡೆದವರು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆಯೇ ಅಸಿಸ್ಟೆಂಟ್ ಆಪರೇಟರ್ ಸಂಬಂಧಪಟ್ಟಂತೆ SSLC ವಿತ್ ITI ಹುದ್ದೆಗಳನ್ನು ಈ ಒಂದು ವಿದ್ಯಾರ್ಹತೆಯನ್ನು ಹೊಂದಿದವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆಯೇ ಗ್ರೂಪ್ B ಹುದ್ದೆ ಆಗಿರ್ತಕ್ಕಂಥ ಜೂನಿಯರ್ ಪ್ರೋಗ್ರಾಮರ್ ಹುದ್ದೆಗೆ ಮಸ್ಟ್ ಪೊಸೆಸ್ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಆರ್ MCA ಹುದ್ದೆ ಈ ಒಂದು ವಿದ್ಯಾರ್ಹತೆಯನ್ನು ಹೊಂದಿದವರು ಜೂನಿಯರ್ ಪ್ರೋಗ್ರಾಮರ್ ಹುದ್ದೆಗೆ ಅರ್ಜಿಗಳನ್ನು ಹಾಕ್ಬೋದು ಸ್ನೇಹಿತರೆ. ಹಾಗೆಯೇ ಇದರಲ್ಲಿ ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ದಿನಾಂಕ 29/9/2025ರಲ್ಲಿ ನಿರ್ದೇಶಿಸಿರುವಂತೆ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ 3 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಸಹ ನೀಡಲಾಗಿದೆ. ಅಂದರೆ ನಿನ್ನೆಯಷ್ಟೇ ನಾವು ವಿಡಿಯೋ ಮೂಲಕ ಏನು ಹೇಳಿದ್ವಿ, ಒಳ ಮೀಸಲಾತಿ ಆದ ನಂತರ 3 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಸಹ ಮಾಡಲಾಗಿರುತ್ತೆ. ಆ 3 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಇಲ್ಲಿ ಅಳವಡಿಸಿಕೊಂಡು ಇಲ್ಲಿ ಗರಿಷ್ಠ ವಯೋಮಿತಿಯನ್ನು ನಿಗದಿಪಡಿಸಲಾಗಿರುತ್ತೆ ಸ್ನೇಹಿತರೆ. ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 38 ವರ್ಷ, ಹಾಗೆಯೇ ಇತರೆ ಅಭ್ಯರ್ಥಿಗಳಿಗೆ 41 ವರ್ಷ, ಹಾಗೆಯೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಗರಿಷ್ಠ 43 ವರ್ಷಗಳ ವಯೋಮಿತಿಯಲ್ಲಿ ನಿಗದಿಪಡಿಸಲಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಮುಂದುವರೆದು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಯಾವ ಥರ ಇರುತ್ತೆ ಅಂತ ಹೇಳಿದರೆ, ಇದು OMR ಮೂಲಕ ನಡೆಸ್ತಕ್ಕಂತಹ ಆಫ್ಲೈನ್ ಮಾದರಿಯ ಪರೀಕ್ಷೆ ಇದಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಪರೀಕ್ಷಾ ಕೇಂದ್ರಗಳು ಬಂದುಬಿಟ್ಟು ಬೆಂಗಳೂರು, ಮೈಸೂರು, ದಾವಣಗೆರೆ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಕೊಪ್ಪಳ, ವಿಜಯಪುರ, ತುಮಕೂರು ಮತ್ತು ಕಲಬುರಗಿಗಳಲ್ಲಿ ಪರೀಕ್ಷೆಯನ್ನು ನಡೆಸಲಾಗುವುದು ಅಂತಕ್ಕಂಥ ಒಂದು ಸ್ಪಷ್ಟ ನಿರ್ದೇಶನವನ್ನು ಇಲ್ಲಿ ನೀಡಲಾಗಿದೆ. ಹಾಗೆಯೇ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಕೂಡ ಇರುತ್ತೆ. ಯಾರೆಲ್ಲ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ವಿದ್ಯಾರ್ಹತೆಯನ್ನು ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ತಾವು ವ್ಯಾಸಂಗ ಮಾಡಿರ್ತೀರ ಅವರಿಗೆ ಈ ಪರೀಕ್ಷೆಯಿಂದ ವಿನಾಯಿತಿ ಇರುತ್ತೆ. ಯಾರೆಲ್ಲ ಕನ್ನಡ ಭಾಷೆಯನ್ನು ತಾವು ವ್ಯಾಸಂಗ ಮಾಡಿರುವುದಿಲ್ಲ ಅವರಿಗೆ ಈ ಕಡ್ಡಾಯ ಕನ್ನಡ ಪರೀಕ್ಷೆ 150 ಅಂಕಗಳ ಪರೀಕ್ಷೆ ಇರುತ್ತೆ ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ಯಾವ್ಯಾವ ಹುದ್ದೆಗಳಿಗೆ ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ ಯಾವ ಥರ ಇರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಮೊದಲನೇದಾಗಿ ಜೂನಿಯರ್ ಪ್ರೋಗ್ರಾಮರ್ ಹುದ್ದೆ ಮತ್ತು ಅಧಿಕಾರಿ ಮಾರುಕಟ್ಟೆ ಹುದ್ದೆಗೆ ಸಂಬಂಧಪಟ್ಟಂತೆ ಒಟ್ಟು 2 ಪತ್ರಿಕೆಗಳಿರ್ತವೆ. ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ ಇದ್ದರೆ 300 ಅಂಕಗಳ ಸಾಮಾನ್ಯ ಪತ್ರಿಕೆ, ಹಾಗೆಯೇ ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ, ಇದು ಕೂಡ 300 ಅಂಕ. ಒಟ್ಟು 600 ಅಂಕಗಳಿಗೆ ಈ ಪರೀಕ್ಷೆ ನಡೆಯುತ್ತೆ ಸ್ನೇಹಿತರೆ. ಹಾಗೆಯೇ ಪ್ರಥಮ ದರ್ಜೆ ಸಹಾಯಕರು, ರೆವಿನ್ಯೂ ಇನ್ಸ್ಪೆಕ್ಟರ್, ಸಹಾಯಕ ಅಥವಾ ಸಹಾಯಕ ಗ್ರಂಥಪಾಲಕ ಮತ್ತು ಸಹಾಯ ಲೆಕ್ಕಿಗ ಕಿರಿಯ ಅಧಿಕಾರಿ ಹುದ್ದೆಗಳಿಗೆ ಮತ್ತು ಮಾರಾಟ ಪ್ರತಿನಿಧಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 2 ಪತ್ರಿಕೆಗಳಿರ್ತವೆ. ಪತ್ರಿಕೆ 1 ಬಂದುಬಿಟ್ಟು ಸಾಮಾನ್ಯ ಪತ್ರಿಕೆ 100 ಅಂಕಗಳಿದ್ದರೆ, ಪತ್ರಿಕೆ 2 ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಸ್ನೇಹಿತರೆ. KPSC ನಡೆಸ್ತಕ್ಕಂತಹ ಕಮ್ಯುನಿಕೇಷನ್ ಪೇಪರ್ ರೀತಿ ಇಲ್ಲಿ KEಯಲ್ಲೂ ಕೂಡ 2ನೇ ಪತ್ರಿಕೆ ಕಮ್ಯುನಿಕೇಷನ್ ಆಗಿರುತ್ತೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಟ್ಟು 100 ಅಂಕಗಳು. ಒಟ್ಟು ಪತ್ರಿಕೆ 1 ಮತ್ತು ಪತ್ರಿಕೆ 2 ಸೇರಿ 200 ಅಂಕಗಳ ಒಂದು ಪರೀಕ್ಷೆ ಇದಾಗಿರುತ್ತೆ. ಹಾಗೆಯೇ ಇಲ್ಲಿ ಕಿರಿಯ ಅಧಿಕಾರಿ ಮತ್ತು ಮಾರಾಟ ಪ್ರತಿನಿಧಿ ಮಾರುಕಟ್ಟೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಪತ್ರಿಕೆ 2 ಅವರಿಗೆ ಮಾತ್ರ. ಇದು 100 ಅಂಕಗಳ ಪತ್ರಿಕೆ ಇದಾಗಿರುತ್ತೆ. ಹಾಗೆಯೇ ಮುಂದುವರಿಯುತ್ತಾ ದ್ವಿತೀಯ ದರ್ಜೆ ಸಹಾಯಕರು, ಕಿರಿಯ ಸಹಾಯಕ ಮತ್ತು ಕಿರಿಯ ಮಾರಾಟ ಪ್ರತಿನಿಧಿ ಇತರೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 2 ಪತ್ರಿಕೆಗಳಿರುತ್ತೆ. ಪತ್ರಿಕೆ 1
ಸಾಮಾನ್ಯ ಪತ್ರಿಕೆ 100 ಅಂಕಗಳದ್ದಾಗಿದ್ದರೆ ಪತ್ರಿಕೆ 2 ಕಮ್ಯುನಿಕೇಷನ್ ಪೇಪರ್ ಇದು ಕೂಡ 100 ಅಂಕಗಳಿಗೆ, ಒಟ್ಟು 200 ಅಂಕಗಳ ಒಂದು ಪರೀಕ್ಷೆ ಇದಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಋಣಾತ್ಮಕ ಮೌಲ್ಯಮಾಪನ, ಇಲ್ಲಿ ನೆಗೆಟಿವ್ ಇವ್ಯಾಲ್ಯೂಯೇಷನ್ ಕೂಡ ಇರುತ್ತೆ ಸ್ನೇಹಿತರೆ. 1/4 ರೀತಿಯ ಒಂದು ನೆಗೆಟಿವ್ ಮಾರ್ಕಿಂಗನ್ನು ಇಲ್ಲಿ ಮಾಡಲಾಗುತ್ತೆ. ಪ್ರತಿ ತಪ್ಪು ಉತ್ತರಗಳಿಗೆ ಭಾಗಶಃ 1/4 ಅಂಕಗಳನ್ನು ಕಳೆಯಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ತಾವು ಇಲ್ಲಿ ಅತಿ ಜಾಗರೂಕರಾಗಿ ಉತ್ತರಗಳನ್ನು ನೀಡಬೇಕಾಗುತ್ತೆ. OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ಅಥವಾ ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ. ನೋಡಿ ಸ್ನೇಹಿತರೆ, ಇದು ಮೊದಲ ಪ್ರಯೋಗ KA ಇಂದ. ಅಂದರೆ ಒಟ್ಟು ಈಗ ಆಪ್ಷನ್ಸ್ ಎಷ್ಟಿರ್ತವೆ? 5 ಇರ್ತವೆ. ತಮಗೆ ಯಾವುದೋ ಉತ್ತರ ಗೊತ್ತಿರದೇ ಇದ್ದಿದ್ದರೆ ತಾವು 5ನೇ ಆಯ್ಕೆಯನ್ನು ಹಾಕಬೇಕಾಗುತ್ತೆ. ಇದಕ್ಕೆ ಶೇಡ್ ಮಾಡಿಲ್ಲದಿದ್ದರೆ ಪ್ರತಿ ಪ್ರಶ್ನೆಗೆ 1/4 ಅಂಕಗಳನ್ನು ಕಡಿತಗೊಳಿಸಲಾಗುತ್ತೆ. ಇದು ಹುಷಾರಾಗಿರಿ ಸ್ನೇಹಿತರೆ. ಯಾಕಂತ ಹೇಳಿದರೆ ತಮಗೆ ಆ ಉತ್ತರ ಗೊತ್ತಿಲ್ಲ ಅಂತ ಹೇಳಿದರೆ 5ನೇ ಆಯ್ಕೆ ಕಡ್ಡಾಯವಾಗಿ ತಾವು ಹಾಕಲೇಬೇಕು. ಹಾಕಿದರೆ ಮಾತ್ರ ತಮಗೆ ಯಾವುದೇ ತಪ್ಪು ಉತ್ತರ ಅಲ್ಲಿ ಆಗಿರೋಕ್ಕೆ ಚಾನ್ಸಸ್ ಆಗಿರೋದಿಲ್ಲ. ಇಲ್ಲಾಂದರೆ ತಮಗೆ 1/4 ಅಂಕಗಳನ್ನು ಕಡಿತಗೊಳಿಸಲಾಗುತ್ತೆ ಅಂತ ಹೇಳಿ ಇಲ್ಲಿ ಸ್ಪಷ್ಟ ಸೂಚನೆಯನ್ನು ನೀಡಲಾಗಿದೆ ಸ್ನೇಹಿತರೆ. ಹಾಗೆಯೇ ವಿವಿಧ ಮೀಸಲಾತಿಗೆ ಸಂಬಂಧಪಟ್ಟಂತೆ ತಮಗೆ ಯಾವ್ಯಾವ ಒಂದು ಪ್ರಾಧಿಕಾರಗಳಿಂದ ಫಾರ್ ಎಕ್ಸಾಂಪಲ್ 371J ಆಗಿರ್ಬೋದು, ಯೋಜನಾ ನಿರಾಶ್ರಿತರಾಗಿರ್ಬೋದು, ಹಾಗೆಯೇ ಕ್ಯಾಸ್ಟ್ಗೆ ಸಂಬಂಧಪಟ್ಟಂತೆ ತಮಗೆ ಏನೇನೆಲ್ಲ ಮೀಸಲಾತಿಗಳಿರ್ತವೆ ಅವೆಲ್ಲವನ್ನು ಕೂಡ ತಾವು ಕಡ್ಡಾಯವಾಗಿ ಮೊದಲೇ ಪಡೆದಿಟ್ಕೊಂಡಿರಬೇಕು. ಹಾಗೆಯೇ ಮೀಸಲಾತಿಗೆ ಸಂಬಂಧಪಟ್ಟಂತೆ ನೋಡಿ ಸ್ನೇಹಿತರೆ, ಇಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇಲ್ಲಿ SC ಕ್ಯಾಟಗರಿಯಲ್ಲಿ 3 ವಿಭಾಗಗಳನ್ನಾಗಿ ಮಾಡಲಾಗಿದೆ. ಇದು ಪ್ರಥಮ ಬಾರಿಗೆ ಈಗ KA ಅವರು ಅಳವಡಿಸಿಕೊಂಡಿದ್ದಾರೆ ನೋಡಿ. SC ಕ್ಯಾಟಗರಿ A, ಕ್ಯಾಟಗರಿ B, ಕ್ಯಾಟಗರಿ C ಇದೇ ಒಳ ಮೀಸಲಾತಿ ನಂತರ ಆಗಿರ್ತಕ್ಕಂತಹ ಮೀಸಲಾತಿ ಒಂದು ರೋಸ್ಟರ್ ಸ್ನೇಹಿತರೆ. ಮತ್ತು ಇನ್ನುಳಿದ ಎಲ್ಲ ಕ್ಯಾಟಗರಿಯು ಕೂಡ ಯಥಾವತ್ತಾಗಿ ಹಾಗೆ ಮುಂದುವರೆದಿರುತ್ತವೆ ಸ್ನೇಹಿತರೆ. ಹಾಗೆಯೇ ತಾವು ಸಕ್ಷಮ ಪ್ರಾಧಿಕಾರಗಳಿಂದ ಯಾವ್ಯಾವ ಪ್ರಮಾಣ ಪತ್ರಗಳನ್ನು ತಾವು ಹೊಂದಿರಬೇಕು ಅವೆಲ್ಲವನ್ನೂ ಕೂಡ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗೆ ಹೊಂದಿರುವುದು ಕಡ್ಡಾಯ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ಯಾವುದೇ ತಮಗೆ ಡೌಟ್ಸ್ ಇದ್ದರೆ ದಯವಿಟ್ಟು ತಾವು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಹಾಗೆಯೇ ಈ ಹುದ್ದೆಗಳಿಗೆ ತಾವು ತಡ ಮಾಡದೆ ಅರ್ಜಿಗಳನ್ನು ಸಲ್ಲಿಸಿ ತಾವು ಈ ಹುದ್ದೆಗಳನ್ನು ಪಡೀಲಿ ಅಂತ ಹೇಳಿ ನಮ್ಮ ಚಾನಲ್ ಮೂಲಕ ನಾವು ತಮಗೆ ಹಾರೈಸ್ತೀವಿ ಸ್ನೇಹಿತರೆ. ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.